Good morning, students. Today we will discuss about accounting principles. In the last class, we have studied the meaning of accounting principles, two categories of accounting principles, that is accounting concepts and conventions. So we have also discussed a list of accounting concepts and accounting conventions. In today's class, let us have a discussion on different accounting concepts and conventions. We are not discussing it separately as accounting concepts and conventions, but according to the syllabus of Mangalore University for Financial Accounting 1, we are asked to study 5 accounting concepts and conventions. So let us discuss them one by one. First one is going concern concept. So going concern concept, it is based on an assumption. It is assumed that a business has a reasonable expectation of continuing business at a profit for an indefinite period of time. ಇಲ್ಲೊಂದು assumption ಇರ್ತದೆ. Assumption ಏನಂತ ಹೇಳಿದ್ರೆ, business will continue for an unexpected period of time ಅಂತ ಹೇಳ್ತಾರೆ. ಅಂದ್ರೆ ಬಿಸ್ನೆಸ್ ತುಂಬಾ ಸುದೀರ್ಘವಾದ ಅವಧಿಯವರೆಗೆ ಏನಾಗಿರ್ತದೆ ಅಂದ್ರೆ ಕಂಟಿನ್ಯೂ ಆಗಿರ್ತದೆ. ಬಿಸ್ನೆಸ್ ಕೂಡಲೇ ನಿಂತು ಹೋಗುವಂಥದ್ದಲ್ಲ, ಬದಲಾಗಿ ಅದು ಸುದೀರ್ಘವಾದ ಅವಧಿಯವರೆಗೆ, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳುವುದಾದ್ರೆ ಇಂಡೆಫಿನೈಟ್ ಪೀರಿಯಡ್ ಆಫ್ ಟೈಮ್, ಅನಿರ್ದಿಷ್ಟವಾದ ಅವಧಿಯವರೆಗೆ ಬಿಸ್ನೆಸ್ ಲಾಭದಾಯಕವಾಗಿ ಮುಂದುವರಿತಾ ಇರ್ತದೆ ಅಂತ ಒಂದು ಕಾನ್ಸೆಪ್ಟ್ ನ ಮೇಲೆ ಅಂತ ಒಂದು ಅಸಂಪ್ಷನ್ ನ ಮೇಲೆ ಈ ಕಾನ್ಸೆಪ್ಟ್ ನಿಂತಿದೆ. ಎ ಬಿಸ್ನೆಸ್ ಯೂನಿಟ್ ಈಸ್ ಡೀಮ್ಡ್ ಟು ಬಿ ಎ ಗೋಯಿಂಗ್ ಕನ್ಸರ್ನ್, ನಾಟ್ ಎ ಗಾನ್ ಕನ್ಸರ್ನ್. ಕೆಲಸ ಬಿಸ್ನೆಸ್ ಎಲ್ಲ ಮಾಡಿ ವ್ಯವಹಾರ ಮಾಡಿ ಮುಗಿದಂತ ಒಂದು ಕನ್ಸರ್ನ್ ಅಲ್ಲ, ವ್ಯವಹಾರ ಮುಂದುವರಿತಾ ಇರುವಂತಹ ಒಂದು ಕನ್ಸರ್ನ್ ಆಗಿದೆ. ಇಟ್ ವಿಲ್ ಕಂಟಿನ್ಯೂ ಟು ಆಪರೇಟ್ ಇನ್ ಫ್ಯೂಚರ್ ಆಲ್ಸೋ. ಇದು ಮುಂದಕ್ಕೂ ಏನಾಗ್ತಾ ಇರ್ತದೆ, ಕಂಟಿನ್ಯೂ ಆಗಿ ಆಪರೇಷನ್ ಆಗ್ತಾ ಇರ್ತದೆ. ಟ್ರಾನ್ಸಾಕ್ಷನ್ಸ್ ಆ ರೀತಿ ನಾವು ರೆಕಾರ್ಡ್ ಮಾಡ್ತೇವೆ. ಹೇಗೆ ರೆಕಾರ್ಡ್ ಮಾಡ್ತೇವೆ ನೋಡಿ, ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಇನ್ ದ ಬುಕ್ಸ್ ಕೀಪಿಂಗ್ ಇನ್ ವ್ಯೂ ದ ಗೋಯಿಂಗ್ ಕನ್ಸರ್ನ್ ಆಸ್ಪೆಕ್ಟ್ ಆಫ್ ದ ಬಿಸ್ನೆಸ್ ಯೂನಿಟ್. ಬಿಸ್ನೆಸ್ ನಾಳೆ ನಿಂತು ಹೋಗುತ್ತೆ, ಬರುವ ವರ್ಷ ನಿಂತು ಹೋಗುತ್ತೆ, ಹಾಗೆಲ್ಲ. ಬದಲಾಗಿ ಬಿಸ್ನೆಸ್ ವಿಲ್ ಕಂಟಿನ್ಯೂ ಆಗ್ತಾ ಇರ್ತದೆ ಎಂಬಂತಹ ಒಂದು ಅಸಂಪ್ಷನ್ ನ ಮೇಲೆ ಈ ಒಂದು ಕಾನ್ಸೆಪ್ಟ್ ನಿಂತಿದೆ. ದಿಸ್ ಕಾನ್ಸೆಪ್ಟ್ ಡಸ್ ನಾಟ್ ಇಂಪ್ಲೈ ಪರ್ಮನೆಂಟ್ ಕಂಟಿನ್ಯೂಯೇಷನ್ ಆಫ್ ಬಿಸ್ನೆಸ್. ಆದ್ರೆ ಬಿಸ್ನೆಸ್ ಶಾಶ್ವತವಾಗಿ ಕಂಟಿನ್ಯೂ ಆಗ್ತದಂತಲ್ಲ, ಬದಲಾಗಿ ಟೈಮ್ ಅಂತ ನಾನು ಹೇಳಿದೆ ಅಲ್ಲ, ಅದೇ ಇಲ್ಲಿರುವಂತಹ ವಿಷಯ. ಓಕೆ, ಸೊ ಇಲ್ಲಿ ನಿಮಗೆ ಫಸ್ಟ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೋದು ಅಂತ ಭಾವಿಸ್ತೀನಿ. ಈಗ ಸೆಕೆಂಡ್ ಕಾನ್ಸೆಪ್ಟ್ ನೋಡೋಣ. ಇದರ ಕೆಲವು ಬೆನಿಫಿಟ್ಸ್ ನೋಡಿ ನಂತರ ಸೆಕೆಂಡ್ ಕಾನ್ಸೆಪ್ಟ್ ಗೆ ಹೋಗುವ. ಈ ಫಸ್ಟ್ ಕಾನ್ಸೆಪ್ಟ್ ಇದೆಯಲ್ಲ, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ಇದರಲ್ಲಿ ಕೆಲವೊಂದು ಬೆನಿಫಿಟ್ಸ್ ಇದೆ, ಪ್ರಯೋಜನಗಳಿವೆ. ಅವು ಯಾವ ಅಂತ ನೋಡೋಣ. ಇಟ್ ಈಸ್ ದ ಫಂಡಮೆಂಟಲ್ ಅಕೌಂಟಿಂಗ್ ಅಸಂಪ್ಷನ್ ಅಂಡರ್ಲೈಯಿಂಗ್ ದ ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಎ ಕನ್ಸರ್ನ್. ಒಂದು ಸಂಸ್ಥೆಯ ಫೈನಲ್ ಅಕೌಂಟ್ಸ್ ಮಾಡುವಾಗ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಮಾಡುವಾಗ ಅದರ ಮೂಲ ಅಸಂಪ್ಷನ್ ಏನು, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಎರಡನೇದು, ದಿಸ್ ಕಾನ್ಸೆಪ್ಟ್ ಮೇಕ್ಸ್ ಎ ಡಿಫರೆನ್ಸ್ ಬಿಟ್ವೀನ್ ರೆವಿನ್ಯೂ ಅಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಈ ಕಾನ್ಸೆಪ್ಟ್ ನ ಆಧಾರದಲ್ಲಿ ನಾವು ರೆವಿನ್ಯೂ ಕ್ಯಾಪಿಟಲ್ ಎಂಬ ಡಿಫರೆನ್ಸ್ ಮಾಡ್ತೇವೆ. ನಿಮಗೆ ಗೊತ್ತು ರೆವಿನ್ಯೂ ಮತ್ತು ಕ್ಯಾಪಿಟಲ್ ನ ವ್ಯತ್ಯಾಸ ಅಲ್ವಾ? ರೆವಿನ್ಯೂ ಅಂದ್ರೆ ಏನು, ಕ್ಯಾಪಿಟಲ್ ಅಂದ್ರೆ ಏನು ಅಂತ ಚೆನ್ನಾಗಿ ತಿಳಿದಿದೆ. ಇದು ಡಿಫರೆನ್ಸ್ ಮಾಡಬೇಕಾದ್ರೆ ಈ ಕಾನ್ಸೆಪ್ಟ್ ಬೇಕು. ಒಂದು ವಸ್ತುವಿನ ಉಪಯೋಗ 1 ವರ್ಷಕ್ಕೋ ಅಥವಾ ಹೆಚ್ಚಿನ ವರ್ಷಕ್ಕೋ ಅಂತ ನಾವು ಥಿಂಕ್ ಮಾಡಬೇಕಾದ್ರೆ ಬಿಸ್ನೆಸ್ ತುಂಬಾ ಸುದೀರ್ಘವಾಗಿ ನಡೀತಾ ಇರಬೇಕು. Third one, because of this concept, assets and liabilities are classified as fixed and current. Asset ಅನ್ನು ಕರೆಂಟ್ ಅಸೆಟ್ ಮತ್ತು ಫಿಕ್ಸ್ಡ್ ಅಂತ ಕ್ಲಾಸಿಫೈ ಮಾಡ್ತೇವೆ ಅಲ್ವಾ?
ಕರೆಂಟ್ ಅಸೆಟ್ ಮತ್ತೆ ಫಿಕ್ಸ್ಡ್ ಅಸೆಟ್ ಅಂತ. ಅದು ಸಹ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ನ ಆಧಾರದಲ್ಲಿದೆ. ಒಂದು ಹೆಸರು ಫಿಕ್ಸ್ಡ್ ಅಸೆಟ್ ಅಥವಾ ಕರೆಂಟ್ ಅಸೆಟ್ ಅಂತ ಹೇಳುವುದಕ್ಕೆ ಅದರ ಉಪಯೋಗ 1 ವರ್ಷ ಅಥವಾ ಅದಕ್ಕಿಂತ ತುಂಬಾ ಸುದೀರ್ಘವಾದ ಅವಧಿಗೆ ಇದೆಯಾ ಎಂಬ ಆಧಾರದಲ್ಲಿ. ಸೊ ದಟ್ ಈಸ್ ಆಲ್ಸೋ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್. ದಿಸ್ ಕಾನ್ಸೆಪ್ಟ್ ಇಂಪಾರ್ಟ್ಸ್ ಸಿಗ್ನಿಫಿಕೆನ್ಸ್ ಟು ಕಾಸ್ಟ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ನ ಬೇಸ್ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ಅದಕ್ಕೆ ಇಂಪಾರ್ಟೆನ್ಸ್ ಬರುತ್ತೆ. ಅದು ಯಾವುದಂದ್ರೆ ಕಾಸ್ಟ್ ಕಾನ್ಸೆಪ್ಟ್. It is because of this concept working life of the fixed assets are estimated and is taken into account. ಒಂದು ಅಸೆಟ್ ನ ವರ್ಕಿಂಗ್ ಲೈಫ್ ಎಷ್ಟಿದೆ, ಅದು 10 ವರ್ಷ, 5 ವರ್ಷ, 20 ವರ್ಷ. ಒಂದು ಪ್ಲಾಂಟ್, ಒಂದು ಮೆಷಿನರಿ, ಒಂದು ಬಿಲ್ಡಿಂಗ್ ಬಾಳ್ವಿಕೆ ಬರ್ತದ ಎಂಬುದನ್ನ ಲೆಕ್ಕ ಮಾಡುದು ಯಾಕೆ? ಆ ಲೆಕ್ಕ ಮಾಡುವ ಅಗತ್ಯ ಬರುವುದು ಯಾವಾಗ? ಬಿಸ್ನೆಸ್ ತುಂಬಾ ಸುದೀರ್ಘವಾಗಿ ನಡೆಯುವಾಗ. ಹಾಗಾಗಿ ಅದು ಈ ಒಂದು ಕಾನ್ಸೆಪ್ಟ್ ಮೇಲೆ ಇದೆ. ನೆಕ್ಸ್ಟ್ 6th one, this concept has given birth to accounting period concept. ಈ ಕಾನ್ಸೆಪ್ಟ್ ಏನ್ ಮಾಡಿದೆ ಅಂದ್ರೆ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಅನ್ನು ನಾವು ಕಲಿತಾ ಇದ್ದೇವೆ. ಆ ಕಾನ್ಸೆಪ್ಟ್ ಗೆ ಜನ್ಮ ನೀಡಿದ್ದು ಈ ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ಯಾವುದು ಅಂತ ನಾನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ಇನ್ನೊಂದು ವಿಷಯ ಏನಂದ್ರೆ ಕೇಸಸ್ ವೇರ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಇಸ್ ನಾಟ್ ವ್ಯಾಲಿಡ್. ಕೆಲವೊಂದು ಕೇಸಸ್ ಇದೆ ಅಲ್ಲಿ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅನ್ವಯ ಆಗುವುದಿಲ್ಲ, ಅದು ವ್ಯಾಲಿಡ್ ಆಗುವುದಿಲ್ಲ. ಒಂದನೇದಾಗಿ, ವೆನ್ ಅನ್ ಎಂಟರ್ಪ್ರೈಸ್ ವಾಸ್ ಸೆಟ್ ಅಪ್ ಫಾರ್ ಎ ಪರ್ಟಿಕ್ಯುಲರ್ ಪರ್ಪಸ್ ವಿಚ್ ಹ್ಯಾಸ್ ಬಿನ್ achieved or to be achieved shortly. ಒಂದು ಎಂಟರ್ಪ್ರೈಸ್ ಅನ್ನ ಸೆಟಪ್ ಮಾಡಿದ್ದಾರೆ. ಯಾಕೆ ಸೆಟಪ್ ಮಾಡಿದ್ದಾರೆ ಅಂದ್ರೆ ಅದು ಶಾರ್ಟ್ ಪೀರಿಯಡ್ ಅಲ್ಲಿ ನಿಂತು ಹೋಗುತ್ತೆ. ಒಂದು ಸಣ್ಣ ಒಂದು ಬಿಲ್ಡಿಂಗ್ ಕಟ್ಟುವಂಥದ್ದು 3 ತಿಂಗಳಲ್ಲಿ ಮುಗಿಯಿತು, 1 ವರ್ಷದಲ್ಲಿ ಮುಗಿಯಿತು. ಅದಕ್ಕೆ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಏನಾಗಲ್ಲ. ಅಲ್ಲಿಗೆ ಆ ಬಿಸ್ನೆಸ್ ನಿಂತು ಹೋಗ್ತದೆ ಅಂತಾದ್ರೆ ಆ ಪ್ರಾಜೆಕ್ಟ್ ಗೆ ಮಾತ್ರ ಅಂದ್ರೆ ಅಲ್ಲಿ ಆಗಲ್ಲ. ಇನ್ನು ವೆನ್ ಕಂಪನಿ ಇಸ್ ಡಿಕ್ಲೇರ್ಡ್ ಸಿಕ್ ಬೈ ದ BIFR ಅಂತ ಒಂದು ಬ್ಯೂರೋ ಇದೆ. ಅದರ ಪ್ರಕಾರ ಒಂದು ಕಂಪನಿಯನ್ನ ರೋಗಗ್ರಸ್ತ ಸಂಸ್ಥೆ ಅಂತ ಎಲ್ಲಾದ್ರೂ ಡಿಕ್ಲೇರ್ ಮಾಡಿದ್ರೆ ಮತ್ತೆ ಅದಕ್ಕೆ ಗೋಯಿಂಗ್ ಕನ್ಸರ್ನ್ ಇಲ್ಲ. ರೋಗ ಬಂದ್ರೆ, ವಾಸಿಯಾಗುವ ರೋಗ ಆದ್ರೆ ಏನಾಗ್ತಾರೆ, ಜನರು ಬದುಕ್ತಾರಲ್ವಾ. ಕೆಲವೊಮ್ಮೆ ವಾಸಿಯಾಗದ ರೋಗ ಆದ್ರೆ ಡಾಕ್ಟರ್ಸ್ ಹೇಳ್ಬೋದು ಇಷ್ಟು ತಿಂಗಳು, ಇಷ್ಟು ವರ್ಷ, ಅಥವಾ ಇಷ್ಟು ಸಾಧ್ಯತೆ ಇದೆ ಅಂತ. ಯಾರಿಗೂ ಸಾವಿನ ಬಗ್ಗೆ ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದ್ರೂ ಒಂದು ಹೇಳ್ಬೋದು. ಅದೇ ರೀತಿ ರೋಗಗ್ರಸ್ತ ಸಂಸ್ಥೆ ಅಂತ ಹೇಳುವಾಗ ಇಟ್ ಈಸ್ ಕಂಪ್ಲೀಟ್ಲಿ ಸಿಕ್, ಅದು ರಿಕವರ್ ಆಗುವ ಯಾವ ಸಾಧ್ಯತೆ ಇಲ್ಲ. ಅದನ್ನ ಡಿಕ್ಲೇರ್ ಮಾಡಿ ಆಗಿದೆ, ಡೆಡ್ ಆಗ್ತದೆ ಅಂತ, ಈ ಬಿಸ್ನೆಸ್ ಸತ್ತೋಗ್ತದೆ ಅಂತ ಡಿಕ್ಲೇರ್ ಮಾಡಿ ಅಷ್ಟೊಂದು ಸಿಕ್ ಆಗಿದೆ. ಅದಕ್ಕೆ ಮತ್ತೆ ಲಾಂಗ್ ಲೈಫ್ ಇಲ್ಲ, ಅದು ನಿಂತು ಹೋಗುತ್ತೆ. ಅದಕ್ಕೆ ಈ ಕಾನ್ಸೆಪ್ಟ್ ಅನ್ವಯ ಆಗುದಿಲ್ಲ. ವೆನ್ ಡ್ಯೂ ಟು ಫೈನಾನ್ಷಿಯಲ್ ಕ್ರೈಸಿಸ್ an enterprise is expected to wind up shortly. ಹಣಕಾಸಿನ ಕೊರತೆಯಿಂದ ಒಂದು ಬಿಸ್ನೆಸ್ ಏನಾಗ್ತದೆ, ವೈಂಡ್ ಅಪ್ ಆಗ್ತದೆ, ನಿಂತು ಹೋಗ್ತದೆ, ಮುಚ್ಚುತ್ತಾರೆ. ಆ ಮುಚ್ಚುವಂತ ಸಾಧ್ಯತೆ ಇದೆ. ಅಂತಹ ಸಂದರ್ಭದಲ್ಲಿ ಅದಕ್ಕೂ ಈ ಕಾನ್ಸೆಪ್ಟ್ ಅನ್ವಯ ಆಗುದಿಲ್ಲ. ವೆನ್ ಎ ರಿಸೀವರ್ ಆರ್ ಲಿಕ್ವಿಡೇಟರ್ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಇನ್ ಕೇಸ್ ಆಫ್ ಎ ಕಂಪನಿ ಟು ಬಿ ಲಿಕ್ವಿಡೇಟೆಡ್. ಒಂದು ಕಂಪನಿ, ಜಾಯಿಂಟ್ ಸ್ಟಾಕ್ ಕಂಪನಿ, ಅದನ್ನ ಲಿಕ್ವಿಡೇಷನ್ ಮಾಡ್ತಾರೆ, ಮುಚ್ಚುತ್ತಾರೆ, ಮುಚ್ಚಲಿಕ್ಕೆ ನಿರ್ಣಯ ಆಗಿದೆ. ಅದಕ್ಕೆ ಬೇಕಾದಂತ ಲಿಕ್ವಿಡೇಟರ್, ಅದನ್ನ ಮುಚ್ಚುವ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ಇರ್ತಾರೆ. ನೀವು ಫ್ಯೂಚರ್ ಅಕೌಂಟ್ಸ್ ಅಲ್ಲಿ ಕಲಿತೀರಿ, ನೆಕ್ಸ್ಟ್ ಫೈನಲ್ ಇಯರ್ ಹೋದಾಗ ಲಿಕ್ವಿಡೇಷನ್ ಏನಂತ, ಆ ಲಿಕ್ವಿಡೇಷನ್ ಪ್ರಾಸೆಸ್ ಹೇಗಿದೆ ಅಂತ. ಲಿಕ್ವಿಡೇಟರ್ ಅನ್ನು ಅಪಾಯಿಂಟ್ ಮಾಡ್ತಾರೆ. ಲಿಕ್ವಿಡೇಟರ್ ಅನ್ನು ಅಪಾಯಿಂಟ್ಮೆಂಟ್ ಮಾಡಿದ ನಂತರ ಮುಗಿಯಿತು, ಮತ್ತೆ ಅದು ಕಂಪನಿ ಮುಚ್ಚುವಂತದೆ. ಕೆಲವು ತಿಂಗಳು ಹೋಗ್ಬೋದು, 1 ವರ್ಷ ಅಥವಾ ಕೆಲವು ಟೈಮ್ ಅಲ್ಲಿ ಅದು ಮುಚ್ಚಿ ಹೋಗ್ತದೆ. ಅದಕ್ಕೂ ಈ ಕಾನ್ಸೆಪ್ಟ್ ಏನಾಗುದಿಲ್ಲ, ಅನ್ವಯ ಆಗುದಿಲ್ಲ. ನೆಕ್ಸ್ಟ್ ನೋಡಿ, ಎರಡನೆಯದು ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ಇಲ್ಲಿ ಬಿಸ್ನೆಸ್ ಈಸ್ ಟ್ರೀಟೆಡ್ ಆಸ್ ಎ ಸಪರೇಟ್ ಎಂಟಿಟಿ ದಟ್ ಈಸ್ ಡಿಸ್ಟಿಂಕ್ಟ್ ಫ್ರಮ್ ಇಟ್ಸ್ ಓನರ್ಸ್ ಅಂಡ್ ಆಲ್ ಪ್ರೊಪ್ರೈಟರ್ಸ್ ಆನ್ ಆಲ್ ಅದರ್ ಪ್ರೊಪ್ರೈಟರ್ಸ್. ಒಂದು ಬಿಸ್ನೆಸ್ ಮತ್ತು ಅದರ ಆನರ್ ಬೇರೆ, ಬಿಸ್ನೆಸ್ ಬೇರೆ, ಬಿಸ್ನೆಸ್ ಆನರ್ ಬೇರೆ ಎಂಬಂತ ಒಂದು ತತ್ವ ಇದೆ. ಅದನ್ನ ನಾವು ಇಲ್ಲಿ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಲ್ಲಿ ಕಾಣ್ತೇವೆ. ಆದ್ರೆ ಇನ್ ಕೇಸ್ ಆಫ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್, ಒಬ್ಬನೇ ಮಾಡುವ ವ್ಯಾಪಾರ ಇದೆಯಲ್ಲ, ಅಲ್ಲಿ ಲೀಗಲ್ ಎಂಟಿಟಿ ಆಫ್ ದ ಬಿಸ್ನೆಸ್ ಅಂಡ್ ಪ್ರೊಪ್ರೈಟರ್ ಸೇಮ್. ಕಾನೂನು ಪ್ರಕಾರ ಬಿಸ್ನೆಸ್ ನ ಆನರ್ ಒಬ್ಬರೇ, ಅವರಲ್ಲಿ 2 ಎಂಟಿಟಿ ಇಲ್ಲ. ಆದ್ರೆ ಫಾರ್ ಅಕೌಂಟಿಂಗ್ ಪರ್ಪಸ್ ದೇ ಆರ್ ಟ್ರೀಟೆಡ್ ಆಸ್ ಸಪರೇಟ್ ಫ್ರಮ್ ಈಚ್ ಅದರ್. ಅಕೌಂಟಿಂಗಿನ ಉದ್ದೇಶದಿಂದ ಅವೆರಡನ್ನು ಬೇರೆ ಬೇರೆ ಅಂತ. ಬಿಸ್ನೆಸ್ ಮಾಡುವವ ಅವನಿಗೆ ಒಂದು ಅಸ್ತಿತ್ವ, ಬಿಸ್ನೆಸ್ಸಿಗೆ ಇನ್ನೊಂದು ಅಸ್ತಿತ್ವ. ಬಂಡವಾಳ ಹಾಕಿದ್ರೆ ಬಿಸ್ನೆಸ್ಸಿಗೆ ಬಂಡವಾಳ ಹಾಕ್ತಾನೆ, ಆಗ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ಸಿಗೆ ಬಂಡವಾಳ ಹಾಕಿದ ಅಂತ ಹೇಳ್ಬೇಕು. ಬಿಸ್ನೆಸ್ಸಿಗೆ ಲಾಭವನ್ನ ಬಿಸ್ನೆಸ್ ಮ್ಯಾನ್ ತಗೊಂಡ, ಆಗ ಬಿಸ್ನೆಸ್ ನಿಂದ ಬಿಸ್ನೆಸ್ ಮ್ಯಾನ್ ಲಾಭವನ್ನ ತಗೊಂಡ ಅಂತ ಹೇಳ್ಬೇಕು. ಕ್ಲಿಯರ್ ಆಯ್ತಲ್ವಾ? ಲೀಗಲಿ ಓನ್ಲಿ ಜಾಯಿಂಟ್ ಸ್ಟಾಕ್ ಕಂಪನಿ ಇಸ್ ಟ್ರೀಟೆಡ್ ಆಸ್ ಡಿಸ್ಟಿಂಕ್ಟ್ ಎಂಟಿಟಿ. ಕಾನೂನು ಪ್ರಕಾರ ಜಾಯಿಂಟ್ ಸ್ಟಾಕ್ ಕಂಪನಿಗೆ ಮಾತ್ರ ಇದು ಅನ್ವಯ ಆಗ್ತದೆ. ವಿದೌಟ್ ದಿಸ್ ಅಸಂಪ್ಷನ್ ಫೈನಾನ್ಷಿಯಲ್ ಪೊಸಿಷನ್ ಅಂಡ್ ಆಪರೇಟಿಂಗ್ ರಿಸಲ್ಟ್ ಕೆನಾಟ್ ಬಿ ಸರ್ಟೈನ್. ಈ ಒಂದು ಅಸಂಪ್ಷನ್ ಇಲ್ಲ ಅಂತ ಹೇಳಿದ್ರೆ ನಮಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ, ಫೈನಾನ್ಷಿಯಲ್ ಪೊಸಿಷನ್, ಅಸೆಟ್ಸ್, ಲಯಬಿಲಿಟೀಸ್ ಎಲ್ಲ ಹಾಕಿ ಬ್ಯಾಲೆನ್ಸ್ ಶೀಟ್, ಫೈನಾನ್ಷಿಯಲ್ ಪೊಸಿಷನ್ ಕ್ಯಾಲ್ಕುಲೇಟ್ ಮಾಡೋದು, ಅಥವಾ ಆಪರೇಟಿಂಗ್ ರಿಸಲ್ಟ್ ಲಾಭ ಆಗಿದೆ ನಷ್ಟ ಆಗಿದೆ ಅಂತ ನೋಡ್ಲಿಕ್ಕೆ ಸಾಧ್ಯವಿಲ್ಲ.
The assumption requires that for accounting purpose a distinction should be made. ಅಂದ್ರೆ ಈ ಒಂದು ಏನು ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟಿಗೆ ಈ ಒಂದು assumption ಗೆ ಅಕೌಂಟಿಂಗ್ ಪರ್ಪಸ್ಗೆ assumption ಅನ್ನು ಮಾಡುವಾಗ ನಾವು ಎರಡು ವಿಷಯದಲ್ಲಿ ಡಿಸ್ಟಿಂಕ್ಷನ್ ಅನ್ನ ವ್ಯತ್ಯಾಸವನ್ನ ತಿಳಿದಿರಬೇಕು. ಒಂದು, there is a distinction between personal transaction, business transaction. ಒಬ್ಬ ಬಿಸ್ನೆಸ್ ಮ್ಯಾನಿನ ಒಂದು ಆನರಿನ ವೈಯಕ್ತಿಕ ವ್ಯವಹಾರ ಮತ್ತು ಅದೇ ರೀತಿ ಬಿಸ್ನೆಸ್ಗೆ ಸಂಬಂಧಪಟ್ಟ ಟ್ರಾನ್ಸಾಕ್ಷನ್, ವೈಯಕ್ತಿಕ ವಹಿವಾಟು ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟ ವಹಿವಾಟು ಇದೆಯಲ್ಲ, ಅವೆರಡನ್ನ ಚೆನ್ನಾಗಿ ವ್ಯತ್ಯಾಸ ಮಾಡಿ ಗೊತ್ತಿರಬೇಕು. ನೆಕ್ಸ್ಟ್ ಒನ್ ಇಸ್ ದ ಟ್ರಾನ್ಸಾಕ್ಷನ್ ಆಫ್ ಒನ್ ಬಿಸ್ನೆಸ್ ಎಂಟಿಟಿ ಅಂಡ್ ದೋಸ್ ಆಫ್ ಅನದರ್ ಬಿಸ್ನೆಸ್ ಎಂಟಿಟಿ. ಒಂದು ಬಿಸ್ನೆಸ್ ಎಂಟಿಟಿಯ ವಹಿವಾಟು ಇನ್ನೊಂದು ಬಿಸ್ನೆಸ್ ಎಂಟಿಟಿಯ ವಹಿವಾಟು ಇವೆರಡರಲ್ಲೂ ವ್ಯತ್ಯಾಸ ಇದೆ ಎಂಬುದನ್ನು ತಿಳಿದಿರಬೇಕು. ಅಂದ್ರೆ ದಟ್ ಮೀನ್ಸ್ ಓನ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆಫ್ ಬಿಸ್ನೆಸ್ and not the private transaction of the proprietor are recorded. Accounting period concept ಅಂತ ಹೇಳ್ತೇವೆ. ಅದೇನಂತ ನೋಡೋಣ. ಆಗ ನಾನು ಫಸ್ಟ್ ಕಾನ್ಸೆಪ್ಟ್ ನ ಒಟ್ಟಿಗೆ ನಾನು ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದೆ, ಎಕ್ಸ್ಪ್ಲೈನ್ ಮಾಡ್ತೇನೆ ಅಂತ ಹೇಳಿದೆ. ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಇದರ ಬೇಸ್ ಯಾವುದಂದ್ರೆ ಫಸ್ಟ್ ಗೆ ಹೇಳಿದಂತಹ ಕಾನ್ಸೆಪ್ಟ್, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಸೊ known as periodicity or time period concept ಅಂತ ಹೇಳ್ತಾರೆ. ವರ್ಕಿಂಗ್ ಲೈಫ್ ಆಫ್ an enterprise is artificially split into periodical intervals. ಒಂದು ಬಿಸ್ನೆಸ್ ನ ವರ್ಕಿಂಗ್ ಲೈಫ್ ಅನ್ನ ಒಂದು ಪೀರಿಯಾಡಿಕಲ್ ಆಗಿ ಇಂಟರ್ವಲ್ ಆಗಿ ಡಿವೈಡ್ ಮಾಡಿರ್ತಾರೆ. ಒಂದು ವರ್ಷ, 12 ತಿಂಗಳ, ಒಂದು ವರ್ಷ ಅಂತ ಸಾಮಾನ್ಯವಾಗಿ. At the end of each period an income statement and a position statement are prepared. ಪ್ರತಿ ಒಂದು ಅವಧಿ ಮುಗಿದ ಕೂಡಲೇ ಒಂದು ಇನ್ಕಮ್ ಸ್ಟೇಟ್ಮೆಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪೊಸಿಷನ್ ಸ್ಟೇಟ್ಮೆಂಟ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅನ್ನು ಪ್ರಿಪೇರ್ ಮಾಡ್ತಾರೆ. Length depends on the nature of the business and need of the proprietor. ಅದರ ಲೆಂತ್ ಇದೆಯಲ್ಲ, 12 ತಿಂಗಳ, 4 ತಿಂಗಳ, ಎಷ್ಟು ಪೀರಿಯಡ್ ಎಂಬುದು ನಿಮ್ಮ ಬಿಸ್ನೆಸ್ ನ ನೇಚರ್ ಮತ್ತು ಬಿಸ್ನೆಸ್ ನ ನೀಡ್ಸ್ ಅನ್ನು ಹೊಂದಿಕೊಂಡಿದೆ. ನೆಕ್ಸ್ಟ್ ಈಸ್ ಕಸ್ಟಮ್ ಆಫ್ 12 months is only for external reporting. ಸಾಮಾನ್ಯವಾಗಿ 12 ತಿಂಗಳ ಒಂದು ಪೀರಿಯಡ್ ಮಾಡ್ತಾರೆ. ಈ 12 ತಿಂಗಳ ಪೀರಿಯಡ್ ಅಂತ ಹೇಳುವುದು ಇದು ಸಾಮಾನ್ಯವಾಗಿರುವಂತದ್ದು ಎಕ್ಸ್ಟರ್ನಲ್ ರಿಪೋರ್ಟ್ಗೆ, ಇನ್ಕಮ್ ಟ್ಯಾಕ್ಸ್ ಪರ್ಪಸ್ಗೆ, ಸರ್ಕಾರಕ್ಕೆ ರಿಪೋರ್ಟ್ ಸಲ್ಲಿಸುವಾಗ ಇದಕ್ಕೆಲ್ಲ ಬೇಕು. ಫಾರ್ ಇಂಟರ್ನಲ್ ರಿಪೋರ್ಟಿಂಗ್, ಆಂತರಿಕವಾಗಿ ಬಿಸ್ನೆಸ್ ಮ್ಯಾನಿಗೆ ಬೇಕಾಗುತ್ತೆ ರಿಪೋರ್ಟ್ಗಳು, ಆನರಿಗೆ ಲಾಭ ನಷ್ಟ ಬೇಕಾಗ್ತದೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗೆ ಅಲ್ಲಿಗೆ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ಎಕ್ಸ್ಟರ್ನಲ್ ಪರ್ಪಸ್ಗೆ ಇದು ಬೇಕಾಗುತ್ತೆ. ಅಕೌಂಟ್ಸ್ ಕ್ಯಾನ್ ಪ್ರಿಪೇರ್ ಫಾರ್ ಶಾರ್ಟ್ ಪೀರಿಯಡ್, ಅದು 4 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಮಾಡಬಹುದು, ಕ್ವಾರ್ಟರ್ಸಿಗೊಮ್ಮೆ, ಒಂದೊಂದು ಕ್ವಾರ್ಟರ್ ಆಗೋ 3 months ಆಗುವಾಗ ಒಂದೊಂದು ಸ್ಟೇಟ್ಮೆಂಟ್ ಮಾಡಬಹುದು, ತಿಂಗಳಿಗೊಮ್ಮೆ ಮಾಡಬಹುದು, ಹೀಗೆಲ್ಲ ಮಾಡ್ತಾರೆ. ನೆಕ್ಸ್ಟ್ ಫೋರ್ತ್ ಒನ್ ಈಸ್ ಅಕ್ರೂವಲ್ ಕಾನ್ಸೆಪ್ಟ್. ಆಲ್ ದ ಟ್ರಾನ್ಸಾಕ್ಷನ್ಸ್ ಮಸ್ಟ್ ಬಿ ರೆಕಾರ್ಡೆಡ್ ಇನ್ ದ ಬುಕ್ಸ್ whenever they are settled in cash or not. Whether they are settled in cash or not, ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅನ್ನ ಬುಕ್ ಅಲ್ಲಿ ಬರೀಲೇಬೇಕು. whether they are paid or received in cash or not. ಅದು ಹಣ ಕೊಟ್ಟರು ಕೊಡದಿದ್ರು, ಹಣ ಪೇಮೆಂಟ್ ಮಾಡದಿದ್ರು ಮಾಡಿದ್ರು, ಹಣವನ್ನ ರಿಸೀವ್ ಮಾಡಿದ್ರು ಮಾಡದಿದ್ರು, ಟ್ರಾನ್ಸಾಕ್ಷನ್ ಆಗಿದೆ ರೆಕಾರ್ಡ್ ಮಾಡಬೇಕು. ಅಂದ್ರೆ ಇಲ್ಲಿ ಕೆಲವು ವಿಷಯಗಳನ್ನ ನೋಡ್ಬೇಕಾಗ್ತದೆ. All those items for which there is a legal right to be received must be treated as a revenue. Revenue ಯಾವುದು? ಆದಾಯ ಯಾವುದು? All those items for which there is a legal right to be received. ಯಾವೆಲ್ಲ ವಿಷಯಗಳಿಗೆ ಹಣ ರಿಸೀವ್ ಮಾಡುವಂತಹ ಕಾನೂನು ಪ್ರಕಾರದ ಹಕ್ಕು ಬಂದಿದೆಯೋ ಅವೆಲ್ಲವೂ ರೆವಿನ್ಯೂ. All those items for which there is legal obligation to pay must be treated as expense. ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡಬೇಕಾದ್ರೆ ನಮಗೆ ಪೇಮೆಂಟ್ ಮಾಡುವ ಒಬ್ಲಿಗೇಷನ್, ಜವಾಬ್ದಾರಿ ಇದ್ರೆ ಪೇಮೆಂಟ್ ಮಾಡುವಂತ ಒಂದು ಬಾಧ್ಯತೆ ನಮ್ಮ ಮೇಲೆ ಬಂದ್ಬಿಟ್ರೆ ಮತ್ತೆ ಅದು ಎಕ್ಸ್ಪೆನ್ಸ್ ಆಯ್ತು. ಪೇಮೆಂಟ್ ಮಾಡೋದು ಮತ್ತೆ ಯಾವಾಗ ಬೇಕಾದ್ರೂ ಮಾಡಬಹುದು. ಇಟ್ ಡಿಪೆಂಡ್ಸ್ ಆನ್ ಯುವರ್ ಟ್ರಾನ್ಸಾಕ್ಷನ್ಸ್, ಯುವರ್ ಡೀಲ್, ಯುವರ್ ಅಗ್ರಿಮೆಂಟ್ ಅಂಡ್ ಆಲ್. ರೆವಿನ್ಯೂ ಎಕ್ರೂ ಇನ್ ದಟ್ ಇಯರ್ ಇನ್ ವಿಚ್ ದೇ ಆರ್ ಅರ್ನ್ಡ್. ರೆವಿನ್ಯೂ ಯಾವಾಗ ಎಕ್ರೂ ಆಗ್ತದೆ ಅಂದ್ರೆ ಅದನ್ನ ಇನ್ಕಮ್ ಆಗಿ ರೆವಿನ್ಯೂ ಆಗಿ ಯಾವಾಗ ಪರಿಗಣಿಸಬೇಕು, ಅದು ಅರ್ನ್ ಆದ, ಸಂಪಾದನೆ ಆಯ್ತಾ ಮುಗೀತು. ನಾಟ್ ದ ಇಯರ್ ಇನ್ ವಿಚ್ ದೇ ಆರ್ ಆಕ್ಚುಲಿ ರಿಸೀವ್ಡ್. ಅದು ರಿಸೀವ್ ಆದ ಸಮಯದಲ್ಲ, ರಿಸೀವ್ ಯಾವಾಗಲೂ ಆಗ್ಬೋದು, ಬರೋ ತಿಂಗಳು ಆಗ್ಬೋದು, ನೆಕ್ಸ್ಟ್ ಇಯರ್ ಆಗ್ಬೋದು, ಆದ್ರೆ ಅದು ಇನ್ಕಮ್ ಆಗಿ ರೆವಿನ್ಯೂ ಆಗಿ ಕನ್ಸಿಡರ್ ಆಗಿ ಅರ್ನ್ ಆಗಿದ, ಸೇಲ್ ಆಗಿದ, ಮುಗೀತು, ಅದು ಸೇಲ್. ಅರ್ಥ ಇದಲ್ವಾ? ರೆಂಟ್ ಡ್ಯೂ ಆಗಿದ, ಮುಗೀತು, ರೆಂಟ್ ಪೇಮೆಂಟ್ ರಿಸೀವ್ಡ್ ನೆಕ್ಸ್ಟ್ ಮಂತ್ ಅಲ್ಲಿ ಆಗಿರ್ಬೋದು, ಅದು ಬೇರೆ. ನೆಕ್ಸ್ಟ್ ಒನ್ ಈಸ್ ಎಕ್ರೂ. ಎಕ್ಸ್ಪೆನ್ಸಸ್ ಎಕ್ರೂ ಇನ್ ದ ಇಯರ್ ಇನ್ ವಿಚ್ ದೇ ಆರ್ ಅರ್ನ್ಡ್ ಅಂಡ್ ನಾಟ್ ಇನ್ ದ ಇಯರ್ ಇನ್ ವಿಚ್ ದೇ ಆರ್ ಪೇಡ್. ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವಲ್ವಾ, ಎಕ್ಸ್ಪೆನ್ಸಸ್ ಎಂಬುದು ಅದು ಎಕ್ರೂ ಆಗೋದು ಯಾವಾಗ ಅಂದ್ರೆ, ಎಕ್ಸ್ಪೆನ್ಸಸ್ ಎಕ್ರೂ ಆಗೋದು ನಾವು ಅದನ್ನ ಪೇಮೆಂಟ್ ಮಾಡುವಾಗಲ್ಲ, ಬದಲಾಗಿ ಅದು ಯಾವಾಗ ಡ್ಯೂ ಆಗ್ತದೆ ಅವಾಗ ಅದು ಎಕ್ಸ್ಪೆನ್ಸಸ್ ಏನಾಗ್ತದೆ ಅಂದ್ರೆ ಡ್ಯೂ ಆಗ್ತದೆ.
accrual ಕಾನ್ಸೆಪ್ಟ್ ಅಲ್ಲಿ ನಾವು ಇದನ್ನ ಕಾಣಲಿಕ್ಕೆ ಸಾಧ್ಯ ಉಂಟು. ಕ್ಲಿಯರ್ ಆಯ್ತಲ್ವಾ? ಅಲ್ಲಿ ಒಂದು ಸೆಂಟೆನ್ಸ್ ವರ್ಡ್ ಒಂದು ನಾನು ಕರೆಕ್ಷನ್ ಮಾಡಿಕೊಡ್ತೇನೆ ಈಗ. ಎಕ್ಸ್ಪೆನ್ಸ್ ನ ಬಗ್ಗೆ, ಎಕ್ಸ್ಪೆನ್ಸಸ್ accrue in the year in which they are earned ಅಂತದ್ದು ಮೇಲ್ನದು ಇಲ್ಲಿಗೆ ಕಾಪಿ ಆದದಷ್ಟೇ, ಅಲ್ಲಿಗೆ ನಾನು ಕರೆಕ್ಷನ್ ಮಾಡಿಕೊಡ್ತೇನೆ ಈಗ. ನಿಮಿಷ. Expenses accrue in the year in which they are earned ಅಂತಲ್ಲ, they are accrued ಅಂತ ಹೇಳ್ತೇವೆ. ಎಕ್ಸ್ಪೆನ್ಸಸ್ ಅಥವಾ incurred ಅಂತ ಹೇಳ್ಬೋದು. ಕರೆಕ್ಷನ್ ಮಾಡಿ ಬಿಡಿ. ಓಕೆ, incurred. ಕ್ಲಿಯರ್ ಆಯ್ತಲ್ವಾ? ಇದರ ಮೇಲೆ ಇಡ್ತೇನೆ, ಇದನ್ನ ಕರೆಕ್ಷನ್ ಮಾಡಿ ಹಾಗೆ ಹೋಗಿ. ಓಕೆ, ದಿಸ್ is not earned, this is accrued. Clear, isn't it? ಇದು earned ಅಲ್ಲ, ಇದು accrued. ಕ್ಲಿಯರ್ ಅಲ್ವಾ? ಸೊ ನಾಟ್ ದ ಇಯರ್ ಇನ್ ವಿಚ್ ದೇ ಆರ್ ಆಕ್ಚುಲಿ ಪೇಯ್ಡ್. ಅದು ಪೇಮೆಂಟ್ ಮಾಡಿದ ಸಮಯ ಯಾವಾಗ ಇನ್ಕರ್ ಆಗ್ತದೆ? ಸಂಬಳ ಕೊಡಬೇಕು ಮಾರ್ಚ್ 31ಕ್ಕೆ, ಹಾಗದು ಆ ತಿಂಗಳ ಎಕ್ಸ್ಪೆನ್ಸ್. ಕೊಡುವುದು ಏಪ್ರಿಲ್ 1ಕ್ಕೆ, ಏಪ್ರಿಲ್ 5ಕ್ಕೆ ಆಗಿರ್ಬೋದು. ಎಕ್ಸ್ಪೆನ್ಸ್ ಯಾವ್ದಾರದು ಮಾರ್ಚ್, ಅದೇ ಮಾರ್ಚ್ ಇತ್ತು. ಸೊ ದಿಸ್ ಗೇವ್ ರೈಸ್ ಟು ಅನದರ್ ಕಾನ್ಸೆಪ್ಟ್ ಕಾಲ್ಡ್ ಅಕೌಂಟಿಂಗ್ ಅಕ್ರೂವಲ್ ಪೀರಿಯಡ್ ಕಾನ್ಸೆಪ್ಟ್. ಅಕ್ರೂವಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್. ಅಕ್ರೂವಲ್ ಸಿಸ್ಟಮ್ ಅಂತ ನೀವು PUC ಅಲ್ಲಿ ಕಲ್ತಿದ್ದೀರಲ್ಲ, ಒಂದು ಸಿಸ್ಟಮ್ ಅನ್ನ ಕ್ಯಾಶ್ ಬೇಸಿಸ್ ಮತ್ತೆ ಅಕ್ರೂವಲ್ ಬೇಸಿಸ್ ಅಂತ ಎರಡು. ಅದರಲ್ಲಿ ಅಕ್ರೂವಲ್ ಬೇಸಿಸ್ ಅದು ಈ ಒಂದು ತತ್ವದ ಆಧಾರದ ಮೇಲೆ ನೆಲೆ ನಿಂತಿದೆ ಅಂತ ಹೇಳ್ಬಹುದು. ಓಕೆ, ನಾವು ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ದಟ್ ಈಸ್ ನೆಕ್ಸ್ಟ್ ಕಾನ್ಸೆಪ್ಟ್ ವಿ ಕ್ಯಾನ್ ಸೇ ದಟ್ ಈಸ್ ಕನ್ವೆನ್ಷನ್ ಅಂತ ಹೇಳ್ತಾರೆ. ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ. ಕನ್ಸಿಸ್ಟೆಂಟ್ ಆಗಿರ್ಬೇಕು ಅಂತ ಅಂದ್ರೆ ಏನು? ಇಲ್ಲಿ ವಾಟ್ ಎವರ್ ಅಕೌಂಟಿಂಗ್ ಪಾಲಿಸೀಸ್ ಆರ್ selected for a given category of transactions, they should be followed consistently. ಯಾವ ಅಕೌಂಟಿಂಗ್ ಪಾಲಿಸಿ ಮತ್ತು ಪ್ರಾಕ್ಟೀಸಸ್ ಅನ್ನ ನೀವು ಸಿಲೆಕ್ಟ್ ಮಾಡಿದ್ದೀರೋ ಅದನ್ನ ಕಂಟಿನ್ಯೂ ಆಗಿ ಅದನ್ನ ಬಳಸ್ತಾ ಇರಬೇಕು. ಒಂದು ವರ್ಷ ಒಂದು ಸಿಸ್ಟಮ್, ಇನ್ನೊಂದು ವರ್ಷ ಇನ್ನೊಂದು ಸಿಸ್ಟಮ್ ಆಗಿ ಆಗಬಾರ್ದು. ಅದಕ್ಕೆ ಹೇಳುದು ಅಕೌಂಟಿಂಗ್ ಪ್ರಾಕ್ಟೀಸಸ್ ಅಂಡ್ ಮೆಥಡ್ಸ್ ಶುಡ್ ರಿಮೈನ್ ಅನ್ಚೇಂಜ್. ಅಕೌಂಟಿಂಗ್ ಪಾಲಿಸೀಸ್ ಮತ್ತು ಮೆಥಡ್ಸ್ ಏನಿದೆ ಅಲ್ವಾ, ಅದು ಚೇಂಜ್ ಆಗಬಾರ್ದು. So if this method is not followed, ಇದನ್ನ ಫಾಲೋ ಮಾಡದಿದ್ರೆ ಏನಾಗ್ತದೆ? ಕಂಪ್ಯಾರಿಸನ್ is not possible. Comparison of the figures of one period to another, comparison of the figures of the one firm to another firm. ಒಂದು ಕಂಪನಿಯನ್ನು ಇನ್ನೊಂದು ಕಂಪನಿಯೊಟ್ಟಿಗೆ ಹೋಲಿಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ಒಂದು ಕಂಪನಿಯಲ್ಲಿ ಒಂದು ಸಿಸ್ಟಮ್, ಇನ್ನೊಂದು ಕಂಪನಿ ಇನ್ನೊಂದು ಸಿಸ್ಟಮ್ ಇರಬಹುದು, ಅದು ಅವರಿಗೆ ಬಿಟ್ಟದ್ದು. ಆದ್ರೆ ಒಂದೇ ಕಂಪನಿಯಲ್ಲಿ ಒಂದೇ ಕಂಪನಿಯ ಎರಡು ಬ್ರಾಂಚ್ಗಳಿರ್ಬೋದು. ಎರಡು ಬ್ರಾಂಚ್ ಅಲ್ಲಿ ಎರಡು ರೀತಿಯ ಫಾಲೋ ಮಾಡಿದ್ರೆ ಆಗಲ್ಲ, ಎರಡು ಯೂನಿಟ್ ಎರಡು ಫಾಲೋ ಮಾಡಿದ್ರೆ ಆಗಲ್ಲ. ಒಂದೇ ಕಂಪನಿಯಲ್ಲಿ 2019 ಅಲ್ಲಿ ಒಂದು ಸಿಸ್ಟಮ್, 20 ಅಲ್ಲಿ ಇನ್ನೊಂದು ಸಿಸ್ಟಮ್, ಆಗ ಎರಡನ್ನು ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ, ಲಾಭ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆ ಇದೆ. ಎಕ್ಸಾಂಪಲ್ ಲಿಫೋ ಮೆಥಡ್, ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ಇನ್ವೆಂಟರಿ ಬೇಸಿಸ್ ಅಲ್ಲಿ ಒಂದು ಮೆಥಡ್ ಇದೆ. ನೀವು ನೆಕ್ಸ್ಟ್ ಕಲಿತೀರಿ, ಕಾಸ್ಟಿಂಗ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ, ಆಗ ನೀವು ಕಲಿತೀರಿ. ಲಿಫೋ ಮೆಥಡ್ ಇದೆ. ಫಿಫೋ ಲಿಫೋ LIFO ಅಂತ ಒಂದು ಮೆಥಡ್ ಇದೆ, ಇನ್ನೊಂದು ಫಿಫೋ FIFO ಅಂತ ಇನ್ನೊಂದು ಮೆಥಡ್ ಇದೆ. ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವ ಅಗತ್ಯ ಇಲ್ಲ ಈಗ. ಈ ಎರಡು ಮೆಥಡ್ ಇದೆ ಇನ್ವೆಂಟರಿಯನ್ನು ವ್ಯಾಲ್ಯೂ ಮಾಡ್ಲಿಕ್ಕೆ, ಸ್ಟಾಕ್ ಅನ್ನು ವ್ಯಾಲ್ಯೂ ಮಾಡ್ಲಿಕ್ಕೆ. ಅದರಲ್ಲಿ ಯಾವ್ದಾದ್ರು ಒಂದನ್ನು ಫಾಲೋ ಮಾಡಬೇಕು. ಒಂದು ತಿಂಗಳಲ್ಲಿ ಒಂದು, ಇನ್ನೊಂದು ತಿಂಗಳಲ್ಲಿ ಇನ್ನೊಂದು, ಒಂದು ವರ್ಷ ಒಂದು, ಇನ್ನೊಂದು ವರ್ಷ ಇನ್ನೊಂದಲ್ಲ. ಬೇಸಿಸ್ ಜೆನ್ಯೂನ್ ರೀಸನ್ ಇದ್ರೆ ಚೇಂಜ್ ಮಾಡಬಹುದು ಅಷ್ಟೇ. ಅದೇ ರೀತಿ WDV ಮೆಥಡ್ ಆಫ್ ಡಿಪ್ರಿಸಿಯೇಷನ್. ನೀವು ಡಿಪ್ರಿಸಿಯೇಷನ್ ಕಲ್ತಿದ್ದೀರಲ್ವಾ PU ಲೆವೆಲ್ ಅಲ್ಲಿ, ಅಲ್ಲಿ ಒರಿಜಿನಲ್ ಕಾಸ್ಟ್ ಇದೆ, WDV ಇದೆ, ಆನ್ಯುಟಿ ಮೆಥಡ್ ಇದೆ, ಬೇರೆ ಬೇರೆ ರಿವ್ಯಾಲ್ಯೂಯೇಷನ್ ಮೆಥಡ್ ಅಂತೆಲ್ಲ ಇದೆ ಅಲ್ವಾ. ಯಾವ್ದಾದ್ರು ಒಂದು ಮೆಥಡ್ ಫಾಲೋ ಮಾಡಬೇಕು, ವರ್ಷ ವರ್ಷ ಬದಲಾವಣೆ ಮಾಡ್ತಾ ಇರಬಾರ್ದು. ಕನ್ಸಿಸ್ಟೆನ್ಸಿ ಶುಡ್ ನಾಟ್ ಬಿ ಕನ್ಫ್ಯೂಸ್ಡ್ ವಿತ್ ಯೂನಿಫಾರ್ಮಿಟಿ ಅಂಡ್ ಇಂಫ್ಲೆಕ್ಸಿಬಿಲಿಟಿ. ಯೂನಿಫಾರ್ಮಿಟಿ ಅಂತ ಏನ್ ಹೇಳ್ತೇವೆ, ಏಕತೆ ಅಂತ ಇರ್ಬೇಕಂತ ಹೇಳ್ತೇವೆ, ಅದು ಅಗತ್ಯ. ಅದರೊಟ್ಟಿಗೆ ಕನ್ಸಿಸ್ಟೆನ್ಸ್ ಕನ್ಫರ್ಮ್ ಏನ್ ಮಾಡಬಹುದು, ಕನ್ಫ್ಯೂಸ್ ಮಾಡಬೇಡಿ. ಇನ್ಫ್ಲೆಕ್ಸಿಬಿಲಿಟಿ, ರಿಜಿಡ್ ಆಗಿದೆ ಅಂತ ಹೇಳಲಿಕ್ಕೆ ಇಲ್ಲ, ಇದರ ಬಗ್ಗೆ ರಿಜಿಡ್ ಅಲ್ಲ, ಅದು ಅಗತ್ಯವಾದದ್ದು. ಇನ್ಫ್ಲೆಕ್ಸಿಬಲ್ ಅಂದ್ರೆ ರಿಜಿಡ್ ಅಂತ ಹೇಳ್ತೇವೆ, ಕಠಿಣವಾದದ್ದು, ಹಾಗೆ ಅರ್ಥ ಮಾಡಬೇಕಾಗಿಲ್ಲ. ನೆಕ್ಸ್ಟ್ ಒನ್ ಇಸ್ ಕನ್ಸಿಸ್ಟೆನ್ಸಿ ಡಸ್ ನಾಟ್ ಪ್ರೊಹಿಬಿಟ್ ಚೇಂಜಸ್. ಕನ್ಸಿಸ್ಟೆನ್ಸಿ ಅಂತ ಹೇಳುವಾಗ ಬದಲಾವಣೆ ಆಗ್ಲೇಬಾರದು ಎಂಬ ಕಡ್ಡಾಯ ಇಲ್ಲ. ರಿಲೆವೆಂಟ್ ಆದ್ರೆ ಮಾಡಬಹುದು. ರಿಲಯಬಲ್ ಮೆಥಡ್ ಎಕ್ಸಿಸ್ಟಿಂಗ್ ಇದ್ರೆ, ಆ ಅಗತ್ಯ ಬಂದ್ರೆ ಮಾಡಬಹುದು ಅಷ್ಟೇ. ಸೊ ಯೂಸರ್ ಶುಡ್ ಬಿ ಇನ್ಫಾರ್ಮ್ಡ್ ಆಫ್ ದ ಅಕೌಂಟಿಂಗ್ ಪಾಲಿಸೀಸ್ ಎಂಪ್ಲಾಯ್. ಒಂದು ಕಂಪನಿಯಲ್ಲಿ ಯಾವ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡುವಾಗ ಯಾವ ಮೆಥಡ್ ಫಾಲೋ ಮಾಡಿದ್ದೀರಿ, ಡಿಪ್ರಿಸಿಯೇಷನ್ ಗೆ WDV ಮೆಥಡ, ಒರಿಜಿನಲ್ ಕಾಸ್ಟ್ ಮೆಥಡ ಅಥವಾ ಆನ್ಯುಟಿ ಮೆಥಡ್ ಅಂತ ಅಲ್ಲಿ ಸ್ಪೆಸಿಫೈ ಮಾಡಬೇಕು. ಎಲ್ಲ ವಿಷಯದಲ್ಲೂ ಯಾವ ಮೆಥಡ್ ಫಾಲೋ ಮಾಡಿದ್ರೆ ಎಂಬುದನ್ನ ಸ್ಪೆಸಿಫೈ ಮಾಡಬೇಕು. ಇದಿಷ್ಟು ವಿಷಯ ಇವತ್ತು ನಾನು ಪ್ರೆಸೆಂಟ್ ಮಾಡಿದ್ದೇನೆ. ಏನಾದರೂ ಸಂಶಯಗಳಿದ್ರೆ ನಿಮಗೆ ಮೆಸೇಜ್ ಮಾಡಿ ಕೇಳಬಹುದು. ಯು ಕ್ಯಾನ್ ಕ್ಲಾರಿಫೈ ಯುವರ್ ಡೌಟ್ ಥ್ರೂ ದ ಮೆಸೇಜಸ್. ಓಕೆ, ಥ್ಯಾಂಕ್ ಯು.